ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮೊಸಪ್ ಸಾಂಬಾರ್. ಹೇಗಿತ್ತು ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ಪಾಲಕು ಮತ್ತು ಮೆಂತ್ಯ ಹಾಕಿ ಮಾಡಿದ್ದೀನಿ ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಮಂಡ್ಯ ಸ್ಟೈಲಲ್ಲಿ ಮಾಡಿರೋ ಮೊಸಪ್ ಸಾಂಬಾರು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೆಂತ್ಯ ಪಾಲಕ್ ಮುಂಚೆನೇ ತೊಳೆದಿಕ್ಕೊಡಿ. 1 ಕಪ್ ಬೇಳೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು 10 ಹಾಕಿದ್ಮೇಲೆ ಹಾಕ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಳ್ಳಿ ಅದಕ್ಕೇ. ಮತ್ತು ಟೊಮೊಟೊ ಸೇರಿಸ್ಕೊಳ್ಳಿ. ಒಂದು 4 ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದು 4 ಕಟ್ ಮಾಡಿದ್ದೀನಿ. ಮತ್ತು ಒಂದು ಗೆಡ್ಡೆ ಈರುಳ್ಳಿ, ಇದನ್ನೆಲ್ಲ ಸೇರಿಸ್ಕೊಂಡು ನೆಕ್ಸ್ಟು ಮೆಂತ್ಯ ಮತ್ತು ಪಾಲಕು ಚೆನ್ನಾಗಿ ತೊಳ್ಕೊಳ್ಳಿ. ಮಣ್ಣು ಜಾಸ್ತಿ ಇರುತ್ತೆ. ತೊಳ್ಕೊಂಡಾದ್ಮೇಲೆ ಅಗದೇ ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ಎಲ್ಲ ಸೊಪ್ಪನ್ನ ಸೇರಿಸ್ಕೊಂಡು 1-2 ಚಮಚ ನೀರು ಹಾಕ್ಕೊಳ್ಳಿ. ಅಂದರೆ ನಾನು ಒಂದು 5 ಜನಕ್ಕಾಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಇದ್ರೊಳಗೆ ಸೇರಿಸ್ಕೊತೀನಿ. ಆಮೇಲೆ ಕುದಿಬೇಕಾದ್ರೆ ಏನು ಹಾಕಲ್ಲ, ಇದ್ರ ನೀರೇ ಆವಾಗ ಸೇರಿಸ್ಕೊಂಡು ಹಾಕ್ಕೊತೀನಿ. ಅದಕ್ಕೆ 2 ಚಮಚ ನೀರು ಸೇರಿಸ್ಕೊಂಡು ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಿ ಅದು ಗ್ಯಾಸ್ ಮೇಲೆ ಇಕ್ಕಿ ಒಂದು 3 ವಿಜಿಲ್ ಕೂಗಿಸ್ಕೋಬೇಕಷ್ಟೇ. ಇದು ಜಾಸ್ತಿ ಏನು ಬೇಡ, ಸೊಪ್ಪು ಬೇಳೆ ಅಲ್ವಾ ಬೆಂದೋಗುತ್ತೆ. 3 ವಿಜಿಲ್ ಕೂಗಿಸ್ಕೊಳ್ಳಿ ಸಾಕು. ವಿಜಿಲ್ ಕೂಗ್ತಾ ಇದೆ ನೋಡಿ, 3 ವಿಜಿಲ್ ಆಯಿತು. ಇವಾಗ ಸೊಪ್ಪನ್ನ ಸೋರ್ಲಾಕ್ಬೇಕು. ಇವಾಗ ನೀರು ಮತ್ತು ಸೊಪ್ಪೆಲ್ಲ ಬೇರೆ ಬೇರೆ ಮಾಡಿ ಮೆಣಸಿನ್ಕಾಯಿ ಮಾತ್ರ ಮೆಣಸಿನ್ಕಾಯಿ ಟೊಮೊಟೊ ರುಬ್ಕೊಳ್ಳಿ ಫಸ್ಟು. ಆಮೇಲೆ ಸ್ವಲ್ಪ ಬೇಳೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಫಸ್ಟು ರುಬ್ಕೊಬಿಡಿ. ರುಬ್ಕೊಂಡು ಆಮೇಲೆ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡಿಕೊಂಡು ಆ ಲಾಸ್ಟಲ್ಲಿ ಹಾಕಿ ಸೊಪ್ಪನ್ನ ಒಂದೇ ಒಂದು ಹಿಂಗೆ ಆಫ್ ಮಾಡಿ ಆನ್ ಮಾಡಿ ಸಾಕು ಮಿಕ್ಸಿನ. ಬಿಸಿ ಇದ್ರೆ ಹಾಕಿದ್ರೆ ಮಿಕ್ಸಿ ಜಾರ್ ಹಾಳಾಗೋಗ್ಬಿಡುತ್ತೆ. ನೆಕ್ಸ್ಟ್ ನೋಡಿ, ಮಿಕ್ಸಿ ಜಾರ್ ತೊಗೊಂಡು ಫಸ್ಟು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಅದಕ್ಕೆ ಮೆಣಸಿನ್ಕಾಯಿ ಟೊಮೊಟೊ ಬೇಳೆ ಈ 3 ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಬೆಂದೋಗಿರುತ್ತೆ. ಎಲ್ಲ 3 ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೆಕ್ಸ್ಟು ಲಾಸ್ಟಲ್ಲಿ ಮಾತ್ರ ಸೊಪ್ಪು ಸೇರಿಸ್ಕೊಂಡು ಆಫ್ ಮಾಡಿ ಆನ್ ಮಾಡಿ ಸಾಕಷ್ಟೇ. ಜಾಸ್ತಿ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಸಾಂಬಾರು. ಸ್ವಲ್ಪ ತರ್ತರಿ ಹಂಗಿದ್ರೆ ಚೆನ್ನಾಗಿರುತ್ತೆ ಸೊಪ್ಪು. ಅದೇ ಥರ ಸಿಗ್ತಾ ಇರಬೇಕು ಸೊಪ್ಪು, ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಬೇಳೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡೆ. ಇವಾಗ ರುಬ್ಕೊಳ್ಳಿ ಅದನ್ನು. ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ, ಒಂದು ಮೆಣಸಿನ್ಕಾಯಿ ಅದನ್ನೆಲ್ಲ ಚೆನ್ನಾಗಿ ಬೀಜ ಎಲ್ಲ ನುಣ್ಣಗಾಗೋ ಥರ ರುಬ್ಕೊಳ್ಳಿ. ಅದೆಲ್ಲ ನುಣ್ಣಗಾದ್ಮೇಲೆ ನೆಕ್ಸ್ಟ್ ನೋಡಿ, ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ಗ್ರೈಂಡ್ ಅಷ್ಟೇ, ಜಾಸ್ತಿ ರುಬ್ಬಕ್ಕೆ ಹೋಗಬೇಡಿ, ಇಲ್ಲಾಂದರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಸುಮ್ಮನೆ ಆಫ್ ಮಾಡಿ ಆನ್ ಮಾಡಿ ಸಾಕು ಇಷ್ಟೇ. ಸೊಪ್ಪು ನೀರನ್ನ ಆವಾಗಲೇ ಸಪ್ರೇಟ್ ಎತ್ತಿಕ್ಕಿದ್ವಲ್ಲ, ಆ ರುಬ್ಬಿದ ಮಿಶ್ರಣ ಎಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ. ಸೊಪ್ಪು ರುಬ್ಬಿರೋದೆಲ್ಲ ಅದಕ್ಕೆ ಸೇರಿಸ್ಕೊಂಡಾದ್ಮೇಲೆ ಎಷ್ಟು ಕ್ವಾಂಟಿಟಿ ಬೇಕು ನೀರಾಗಿ ಸೇರಿಸ್ಕೊಳ್ಳಿ. ನಾನು ಸೊಪ್ಪು ಸೋಸಿದ್ನಲ್ಲ ಅದೇ ನೀರು ಸಾಕಾಗಿತ್ತು, ಅದು ನೀರೇನು ಸೇರಿಸ್ಕೊಂಡಿಲ್ಲ. ನೆಕ್ಸ್ಟ್ ಒಗ್ಗರಣೆ ಮಾಡೋಕೆ ಅದೇ ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆ ಸೇರಿಸ್ಕೊಂಡಾದ್ಮೇಲೆ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳಿ. ಇಂಗು ಸೇರ್ಕೊಂಡ್ಮೇಲೆ ಒಗ್ಗರಣೆಗೆ ಸಾಂಬಾರು ಹಾಕ್ತಾಯಿದ್ದೀನಿ. ಆವಾಗಲೇ ಮಿಶ್ರಣ ಮಾಡಿಕೊಂಡಿದ್ನಲ್ಲ, ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಸಾಂಬಾರನ್ನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೋಡ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಅಳತೆ ನೀರಾಗಿ ಸೇರಿಸ್ಕೊಳ್ಳೋಕ್ಕೆ. ನೆಕ್ಸ್ಟ್ ಕಲ್ಲುಪ್ಪು ಸೇರಿಸ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ. ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು, ತೆಳ್ಳಗೆ ಬೇಕಾ ಇಲ್ಲ ಗಟ್ಟಿಗೆ ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದೀತೈತೆ ಸಾಂಬಾರು. ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು. ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಮೊಸಪ್ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆ ಅಂತೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅದು ಎಳ್ಳಿಕಾಯಿ ಉಪ್ಪಿನಕಾಯಿ ಜೊತೆ ಅಂತೂ ಹೇಳೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.